ಅದ್ರಾಗೆ ಭಸ್ಮ ಆಯ್ತದೆ. ಹಂಗೆ ನಾನುವೆ ನಿನ್ ಪ್ರೀತಿಯನ್ನು ಬೆಂಕಿ ಬಲೆಗೆ ಬಿದ್ರೂ ಅದ್ರಾಗ ಒಂಥರ ಸುಖ ಐತೆ ಬಾರ. ಯವ್ವ ಯಾಕೆ ಬಾರೋ? ಹಬ್ಬದ ದಿನ ಒಳ್ಳೇದು ಮಾತಾಡೋ ಮಾವ. ಅದೇನದು ಭಸ್ಮ ಅಂತ ಅಲ್ಲ. ನಾವಿಬ್ರು ಪ್ರೀತಿ ಜ್ಯೋತಿ ಬೆಳಕಾಗಿರ್ಬೇಕೇ ಹೊರತು ಇನ್ನೊಬ್ರಿಗೆ ಯಾವತ್ತೂ ತೊಂದರೆ ಆಗ್ಬಾರ್ದು. ಸಾರಿ ಸಾರಿ ಕಣೋ. ಪರವಾಗಿಲ್ಲ ರತ್ನ. ಏನ್ ಸಾಹೇಬ್ರು ಮಾತಿಲ್ಲ ಕತೆ ಇಲ್ಲ, ನೋಡಿದ್ರು ನಗಲ್ಲ, ಯಾಕೆ? ಹಂಗೇನಿಲ್ಲ ರತ್ನ, ಹಬ್ಬ ಅಲ್ವೇ, ಅದಲ್ದೆ ದೇವಸ್ಥಾನ ಬೇರೆ, ಅದಕ್ಕೆ ಹೊಸ ಸೀರಿಯಸ್ ಆಗಿರುಮ ಅಂತ. ಸರಿ, ನಾನು ದೀಪ ಹಚ್ಬಿಟ್ಟು ಬರ್ತೀನಿ. ಈ ಗೊಂಬೆಗೇನೆ ಬೆಂಕಿ ಹಚ್ಚೋದು. ರಾಕ್ಷಸನ್ ಯಾಕೆ ಸುಡ್ತಾರೆ? ಕತ್ಲನ್ನ ಸರಿಸ್ಬೇಕು, ಬೆಳಕಿನ ತರಬೇಕು. ಇಲ್ಲಿ ಇನ್ನೊಂದು ಒಳ ಅರ್ಥ ಏನಂದ್ರೆ ನಮ್ಮೊಳಗಿರೋ ಕೆಟ್ಟತನನೇ ಆ ರಾಕ್ಷಸ ಅಥವಾ ಕತ್ಲು ಅಂತಾನೂ ಹೇಳ್ಬೋದು. ಆ ಕತ್ಲನ್ನ ಹೋಗಿಸ್ಬೇಕು ಅಂತಂದ್ರೆ ಬೆಂಕಿ ಅನ್ನೋ ಬೆಳಕು ಅಥವಾ ಒಳ್ಳೆತನ ಬರಬೇಕು. ಸೊ ಒಳ್ಳೆತನದಿಂದ ಕೆಟ್ಟತನನ ನಾಶ ಮಾಡೋದೇ ಈ ಹಬ್ಬದ ಉದ್ದೇಶ. ಬಾ 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 ಏಟೊಂದು ತಿಳ್ಕೊಂಡಿದೀಯ ಪಾರೋ. ಹಂಗಿದ್ಮ್ಯಾಕೆ ಬೆಂಕಿನ ನೀನೇ ಹಚ್ಬೇಕು. ಅಗತ್ಯವಾಗಿ ಆಗಬಹುದು. ಪಾರ್ವತಿ ಮಾತ್ರ ಯಾಕೆ, ನಮ್ಮ ದೇವಪುತ್ರ ಶಿವು ಇದನಲ್ಲ, ಇಬ್ರು ಸೇರಿ ಹಚ್ಲಿ. ಆಗ್ಲಿ. ಅಲ್ಲ ಮಾವ, ದೊಡ್ಡವ್ರು ನೀವೆಲ್ಲ ಇರ್ಬೇಕಾದ್ರೆ ನಾವು ಅನ್ಸೋದು ಸರಿ ಹೋಗಿಲ್ಲ. ನೀವು ಮಾಡಿ. ಅಯ್ಯೋ, ಮಾತು ದೊಡ್ಡವರು ಚಿಕ್ಕವ್ರದಲ್ಲ, ಮನ್ಸಲ್ಲಿರೋ ಭಾವನೆಗಳು ಮುಖ್ಯ. ಅದಕ್ಕೆ ಹೇಳ್ತಾ ಇರೋದು ಶಿವ, ನೀನೇ ಹಚ್ಚು. ಅಲ್ಲ ಅದಂಗಲ್ಲ. ಶಿವ ಹಚ್ಚಪ್ಪ, ನೀನು ತಕ್ಕ, ನೀನು ಹಚ್ಚ ಹಚ್ಚಲ್ಲ. ಹಚ್ಚ. ಅಪ್ಪಯ್ಯ, ತಲೆಗಳು ಸುಡಬೇಕಾದ್ರೆ ದಮ್ ಅಂದ್ಬಿಡ್ತವೆ, ಸೌಂಡ್ ಬರ್ತದೆ. ನಾವಿಲ್ಲೇ ಇದ್ರೆ ಅನುಮಾನ ಬರ್ತದೆ. ನಡಿ ಹೊರಡುಮ. ನೀನೆಲ್ಲ ಆಯ್ತಲ್ಲ, ದೊಡ್ಡ ಬೂದಿ ಆಯ್ತು. ಎಲ್ಲ ಹೊರಡ, ನಡೀರಿ ನಡೀರಿ.
ಹಾಂ ಮಂಗಳ ಹೇಳು. ಹಾಂ, ಮೋಸ್ಟ್ ಕೇಸಸಲ್ಲಿ ಡಾಕ್ಟರ್ ಡೇಟ್ ಕೊಟ್ಟಿದ್ದನ್ನೇ ಮಗು ಆಗಿಬಿಡುತ್ತೆ. ಕೆಲವೊಂದು ಸತಿ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ. ನಾನು ದೇವಸ್ಥಾನಕ್ಕೆ ಬಂದಿದ್ದೆ ಕಣ, ದೀಪಾವಳಿ ಅಲ್ವಾ. ಆಮೇಲೆ ಏನೇ ಎಮರ್ಜೆನ್ಸಿ ಇದ್ರೂ ನನಗೆ ಇಮಿಡಿಯೇಟಾಗಿ ಕಾಲ್ ಮಾಡು, ಕೊಟ್ಟು ಬರ್ತೀವಿ. ಇದೇನಾ ರಾಕ್ಷಸ ಗೊಂಬೆ? ಇದು ಮಾಕಳವನ ಶ್ರೀರಕ್ಷೆ. ಇದು ಯಾವಾಗಲೂ ನನ್ನ ಕೈಲಾಗೆ ಇರಲಿ. ಈ ದಾರ ಮಾವ ರಾಣಿ ಕೈಗೆ ರಕ್ಷಾದಾರ ಕಟ್ಟಿದ್ದಲ್ವಾ? ಅಲ್ಲ, ಈ ದಾರ ಇಲ್ಲಿ ಯಾಕೆ ಬಿದ್ದಿದೆ?